ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ದಸರಾ ಹಬ್ಬ, ವಿಜಯದಶಮಿ. ಉತ್ತರ ಭಾರತದಲ್ಲಿ ದಸರಾ, ದಶಹರಾ ಅಂತಂದ್ರೆ ಅವರು ದಕ್ಷಿಣ ಭಾರತದಲ್ಲಿ ವಿಜಯದಶಮಿ, ನಾಡ ಹಬ್ಬ ಅಂತ ಕರ್ನಾಟಕದಲ್ಲಿ ಹೇಳ್ತೀವಿ. ಇಟ್ ಮಾರ್ಕ್ಸ್ ದ ವಿಕ್ಟರಿ ಆಫ್ ಗುಡ್ ಓವರ್ ದ ಈವಿಲ್. ಇದಕ್ಕೆ ಎರಡು ಕಥೆಗಳಿದೆ. ಒಂದು, ರಾಮಚಂದ್ರ ರಾವಣನನ್ನ ಸಂಹಾರ ಮಾಡಿದ್ದು ದಿನ ಅಂತ. ಹಾಗಾಗಿ ಉತ್ತರ ಭಾರತದವರು ರಾವಣನನ್ನ ದಹನ ಮಾಡ್ತಾರೆ. ದಕ್ಷಿಣ ಭಾರತ ಚಂಡಿ ಚಾಮುಂಡೇಶ್ವರಿ ತಾಯಿ, ಅವಳು ಮಹಿಷಾಸುರ ಮರ್ದಿನಿ ಆಗಿ ಅವನನ್ನ ದಮನ ಮಾಡಿದಂಥ ದಿನ. ಹಾಗಾಗಿ ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ ಅಂತ ನಾವು ನಾಡ ಹಬ್ಬ ಅಂತ ಆಚರಿಸ್ತಾ ಇದ್ದೀವಿ. ಇನ್ನು ಕಲಿಯುಗದಲ್ಲಿ 10 ದಿನಗಳಲ್ಲಿ 10 ನಮ್ಮಲ್ಲಿರುವಂತ ಅವಗುಣಗಳನ್ನ ಸಂಹಾರ ಮಾಡೋದು ಬಹಳ ಮುಖ್ಯ. ಅದು ಯಾವುದು ಅಂತಂದ್ರೆ ಅಹಂಕಾರ, ಅಮಾನವೀಯತೆ ಅಂದ್ರೆ ಕ್ರುಯಲ್ಟಿ, ಅನ್ಯಾಯ, ಕಾಮವಾಸನೆ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮತ್ತು ಸ್ವಾರ್ಥ. ಈ ಸ್ವಾರ್ಥವನ್ನ ದಹನ ಮಾಡಿ ಅದನ್ನ ಧ್ವಂಸ ಮಾಡಿ ನಾವು ಶ್ರೀರಾಮನಂತೆ ಸರ್ವಗುಣ ಸಂಪನ್ನರಾಗಬೇಕು, ದೇವಿ ಹಾಗೆ ಅಂತ ನಾವು ಆಚರಿಸ್ತಾ ಇದ್ದೀವಿ. ಇಂಥ ಅದ್ಭುತವಾದಂಥ ಶುಭ ದಿನದಂದು ನಮಗೆ ಡಾಕ್ಟರ್ ರವಿ ವಿ ಅಂತಂದ್ರೆ ವಿಜಯ ಏನೋ ಗೊತ್ತಿಲ್ಲ ಏನಂತಂದು ಅವರನ್ನ ಸ್ವಾಗತಿಸೋಣ. ಯಾಕಂದ್ರೆ ಅವರು ಈ ನಾಡ ಹಬ್ಬ ದಸರಾ ಒಂದು ಅಧ್ಯಯನ ಅಂತ ಕನ್ನಡದಲ್ಲಿ PhD ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೃಷ್ಣದೇವರಾಯ ಒಡೆಯರ ಕಾಲದಲ್ಲಿ ಕಲಾವಿದರು ಅಂತ ಇನ್ನೊಂದು, ಹೀಗೆ 3 ಡಾಕ್ಟರೇಟ್ ಮಾಡಿದಂಥವರು ರಂಗನಾಥ್ ಅವರು. ಅಂದ್ರೆ ತ್ರಿಮೂರ್ತಿಗಳ ಜ್ಞಾನವನ್ನ ಪಡೆದಂಥವರು. ಸರ್, ಸ್ವಾಗತ ತಮಗೆ. ನಮಸ್ಕಾರ, ಧನ್ಯವಾದ. ಅಷ್ಟು ಅದ್ಭುತವಾಗಿ ಗೊಂಬೆಯನ್ನ ಕೂಡ್ಸ್ಕೊಂಡಿದ್ದು ನಿಮ್ಮ ಹಿಂದೆ ಇರೋದನ್ನ ನೋಡಿದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಸರ್, ಇದು ದಸರಾ ಅಂತ ನಾವೇನು ಇವತ್ತು ನಾಡ ಹಬ್ಬ ಅಂತ ಆಚರಿಸ್ತಾ ಇದೀವಲ್ಲ, ಇದು ಆರಂಭ ಆಗಿದ್ದು ಯಾವಾಗ? ನಮ್ಮ ಮೈಸೂರು ವಿಶ್ವವಿಖ್ಯಾತವಾದಂತಹ ದಸರಾ ಈ ಪ್ರೊಸೆಷನ್, ಅದ್ರ ಬಗ್ಗೆ ಯಾವಾಗ ಪ್ರಾರಂಭ ಆಯ್ತು ದಯವಿಟ್ಟು ತಿಳಿಸಿ ಸರ್. ಎಲ್ರಿಗೂ ನಮಸ್ಕಾರ. ದಸರಾ ತಕ್ಷಣ ಸರ್ಕಾರ ಪ್ರತಿ ವರ್ಷ ಒಂದು ಇಸ್ವಿಯನ್ನ ಹೇಳುತ್ತೆ. ಈ ವರ್ಷ 415ನೇ ವರ್ಷದ ದಸರಾ ಅಂತೇಳಿ ಸರ್ಕಾರ ಹೇಳುತ್ತೆ. 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಪ್ರಾರಂಭ ಆಯ್ತು. ಅದರಿಂದ ಅಲ್ಲಿಂದ ಲೆಕ್ಕವನ್ನು ತಗೊಂಡು 415 ಅಂತ ಹೇಳಿ ಸರ್ಕಾರ ಹೇಳುತ್ತೆ. ಆದ್ರೆ 1610ರಲ್ಲೂ ದಸರಾ ಆಗಿತ್ತು. ಅದನ್ನ ಲೆಕ್ಕ ತಗೊಂಡಾಗ 1 ವರ್ಷ ಕಡಿಮೆ ಹೇಳ್ಕೊಂಡ್ ಬಂದಿದ್ದಾರೆ. ಇದು 416 ವರ್ಷ ಆಗತ್ತೆ. ಹಾಗಿದ್ರೆ ಪ್ರಶ್ನೆ ಬರುತ್ತೆ, ಹಾಗಾದ್ರೆ ದಸರಾ ಶುರುವಾಗಿ 416 ವರ್ಷ ಅಷ್ಟೇ ಆಗಿರೋದ ಹಾಗೆ ಅಂತ? ಇಲ್ಲ, ಅದಕ್ಕಿಂತನೂ ಹಿಂದಿನಿಂದ ದಸರಾ ಇದೆ. ನಮ್ಮಲ್ಲಿ ಸಾಮಾನ್ಯವಾಗಿ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವಿಜಯನಗರದ ಸಾಮ್ರಾಜ್ಯದಲ್ಲಿ ದಸರಾ ಉತ್ಸವ ನಡೀತಾ ಇತ್ತು ಹಾಗೆ ಅಂತ ಕೇಳಿದ್ವಿ. ಅಂದ್ರೆ ನಾವು ಇತಿಹಾಸ ಓದಿದ ಪ್ರಕಾರ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಂಥದ್ದು ವಿಜಯನಗರ ಸಾಮ್ರಾಜ್ಯದ ದಸರಾ. ಆವಾಗ ಮಹಿಳೆಯರು ಹಾಕೊಂಡ್ರ ಚಿನ್ನ ಎಷ್ಟಿರ್ತಾ ಇತ್ತು ಅಂದ್ರೆ ನಡಿಯಕ್ ಆಗ್ತಿರ್ಲಿಲ್ಲಂತೆ, ಇಬ್ರು ಹಿಡ್ಕೊಂಡು ಹೋಗ್ಬೇಕಾಗಿತ್ತಂತೆ. ಅಂತ ಅದ್ಭುತ ಅದು. ಹೌದು, ಹೇಳಿ. ಹಾಗಾಗಿ ವಿಜಯನಗರದ ಸಾಮ್ರಾಜ್ಯ ಆರಂಭ ಆದಂಥದ್ದು 1336. ನಾವು ವಿಜಯನಗರ ಸಾಮ್ರಾಜ್ಯ ಪ್ರಾರಂಭ ಆಗೋದಕ್ಕೆ ಸ್ವಲ್ಪ 20 ವರ್ಷಗಳ ಹಿಂದಿನ ಇತಿಹಾಸವನ್ನ ಒಂದ್ಸರಿ ನೋಡ್ತು ಅಂತ ಹೇಳಿದ್ರೆ, ಆಗ ಮೊಘಲರು ಉತ್ತರ ಭಾರತದಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿದಂತ ಮೊಘಲರು ದಕ್ಷಿಣ ಭಾರತಕ್ಕೂ ಬರ್ತಾರೆ. ಅದರಲ್ಲಿ ಮುಬಾರಕ್ ಅಂತ ಒಬ್ಬ, ಮೊಹಮ್ಮದ್ ಬಿನ್ ತೊಗಲಕ್, ಇವರಿಬ್ಬರ ಹೆಸರನ್ನ ನಾವು ಜ್ಞಾಪಿಸ್ಕೊಳ್ತೀವಿ. ಅವರು ದಕ್ಷಿಣ ಭಾರತಕ್ಕೆ ಬರ್ತಾರೆ, ಮಹಾರಾಷ್ಟ್ರ ತನಕ ಬಂದ್ಬಿಡ್ತಾರೆ. ಇಲ್ಲಿ ಪಾಂಡ್ಯರು ಮತ್ತು ಹೊಯ್ಸಳರು ದಕ್ಷಿಣ ಭಾರತದಲ್ಲಿ ಪ್ರಬಲರಾಗಿದ್ದಂತ 2 ರಾಜವಂಶಗಳು. ಆದ್ರೆ ಇವರಿಬ್ಬರ ಮಧ್ಯದಲ್ಲಿ ಒಂದು ಸಾಮರಸ್ಯ ಇರಲ್ಲ. ಹಾಗಾಗಿ ಎಲ್ಲಿ ಈಗ ಉತ್ತರ ಭಾರತ ಅಂತೂ ಹಿಂದೂಗಳ ಕೈ ಬಿಟ್ಟು ಹೋಗಿತ್ತು, ಎಲ್ಲಿ ದಕ್ಷಿಣ ಭಾರತನೂ ಅದೇ ಆಗ್ಬಿಡತ್ತೋ ಅನ್ನೋಂತಹ ಒಂದು ಆತಂಕದ ಪರಿಸ್ಥಿತಿ ಆಗ ನಿರ್ಮಾಣ ಆಗಿತ್ತು. ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ, ಉತ್ತರ ಭಾರತದಿಂದ ಬಂದಾಗ ಇಲ್ಲಿ ಕೆಲವು ರಾಜ್ಯಗಳನ್ನ ಗೆಲ್ಲುವಂಥದ್ದು, ಗೆದ್ದ ನಂತರ ತಮ್ಮ ಪ್ರತಿನಿಧಿಯನ್ನ ಅಲ್ಲಿ ಬಿಡೋ ಅಂಥದ್ದು, ತಾವು ವಾಪಸ್ ಹೋಗುವಂಥದ್ದು, ಈ ರೀತಿಯಾಗಿ ಮಾಡ್ತಾ ಇದ್ರು. ಹಾಗಾಗಿ ಮದುರೈ ತನಕಲೂ ಬರ್ತಾರೆ. ಮದುರೈನಲ್ಲಿ ಒಬ್ಬ ಜಲಾಲುದ್ದೀನ್ ಅಂತ ಹೇಳಿ ಅವನ್ನ ಅಲ್ಲಿ ಅವ್ರನ್ನ ನೇಮಕ ಮಾಡ್ತಾರೆ. ಆದ್ರೆ ಅವನು ಅದನ್ನ ವಿರೋಧ ಮಾಡಿ. ನೀವು ಮಧುರೈ ಅಂದಿದ್ಕೆ ನೆನಪಾಯ್ತು,
ಮಧುರೆ ಮೀನಾಕ್ಷಿ ದೇವಸ್ಥಾನಕ್ಕೆ ನಾನು ಹೋದಾಗ ಮಧುರೆ ಮೀನಾಕ್ಷಿ ದೇವಸ್ಥಾನವನ್ನ ಉಳಿಸಿದ್ದು ರಾಣಿ ಮಂಗಮ್ಮ ಅಂತ ನಾಯಕ ವಂಶದವಳು, ಕನ್ನಡದವಳು. ಹಾಗಾಗಿ ಅವಳು ಮೂರ್ತಿ ಕೂಡ ಅಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ನಾವು ಇಂಡಿವಿಜುವಲಿ ವೈಸ್ ಕಲೆಕ್ಟಿವ್ಲಿ ಅದರ್ವೈಸ್ ಆದ್ರೂ ಕೂಡ ವೀರ ವನಿತೆಯರು ಇದ್ರು, ವೀರ ರಾಜರು ಇದ್ರು ಅಂತ ಹೇಳ್ಬೋದು. ಹೌದು, ಖಂಡಿತ ಖಂಡಿತ. ಹಾಗಾಗಿ ಎಲ್ಲಿ ದಕ್ಷಿಣ ಭಾರತ ಪೂರ್ತಿ ತಿರ್ಗಾ ಇವರ ಆಳ್ವಿಕೆಗೆ ಒಳಪಡುತ್ತೋ ಅನ್ನುವಂತ ಒಂದು ಆತಂಕದ ಪರಿಸ್ಥಿತಿ ಇತ್ತು. ಆ ಸಮಯದಲ್ಲಿ ಹೊಯ್ಸಳ ರಾಜ ವೀರಬಲ್ಲಾಳ, ಅದನ್ನ ಹೆಸರನ್ನ ನಾವು ಬಹಳ ಪರಾಕ್ರಮಿಯಾದಂತ ರಾಜ. ಇಲ್ಲಿ ಇನ್ನೊಂದು ಕಥೆ ಏನಾಗುತ್ತೆ, ಸಾಗರ, ನಮ್ಮ ಏನಿದೆ ಸಾಗರ, ಶಿವಮೊಗ್ಗ ಸಾಗರ, ಅಲ್ಲಿಯೂ ಸಹ ಇವರು ಆಕ್ರಮಣವನ್ನ ಮಾಡ್ತಾರೆ. ಅಲ್ಲಿ ಒಬ್ಬ ಬಹಾವುದ್ದೀನ್ ಅಂತ ಹೇಳಿ ಒಬ್ಬನ್ನ ನೇಮಕ ಮಾಡಿ ಹೋಗ್ತಾರೆ. ಆದ್ರೆ ಬಹಾವುದ್ದೀನ್ಗೂ ಮೊಹಮ್ಮದ್ ಬಿನ್ ತೊಗಲಕ್ಕೂ ವೈಮನಸ್ಸೆ ಆಗತ್ತೆ. ಅದು ಮೊಹಮ್ಮದ್ ಬಿನ್ ತೊಗಲಕ್ಕಿಗೆ ಗೊತ್ತಾಗತ್ತೆ. ಹಾಗಾಗಿ ಎಲ್ಲಿ ಒಂದು ಸಂಹಾರ ಮಾಡ್ಬಿಡ್ತಾನೋ ಅಂತ ಹೇಳಿ ಅವನು ಅಲ್ಲಿ ಆನೆಗೊಂದಿನಲ್ಲಿದ್ದಂತಹ ರಾಜನ ಹತ್ರಕ್ಕೆ ಹೋಗಿ, ಕಂಪಿಲ ರಾಜ, ಅವನ ಹತ್ರಕ್ಕೆ ಹೋಗಿ ಆಶ್ರಯವನ್ನ ಪಡಿತಾನೆ. ಕಂಪಿಲ್ ರಾಯ ಗೊತ್ತಾಗತ್ತೆ ಇವನು ಮೊಹಮ್ಮದ್ ಬಿನ್ ತೊಗಲಕ್ಕದ್ದು ಉತ್ತರನೇ, ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾನೆ ಅಂತ ಗೊತ್ತಾದಾಗ ಅವ್ರನ್ನ ಹೊಯ್ಸಳರಿಗೆ ಒಪ್ಪಿಸ್ತಾರೆ. ಆದ್ರೆ ಅವ್ರು ಅನ್ಕೊಂಡಿದ್ದಾಗನೆ ಮೊಹಮ್ಮದ್ ಬಿನ್ ತೊಗಲಕ್ನ ಕಡೆಯವರು ಬರ್ತಾರೆ. ಇಲ್ಲಿ ಕಂಪಿಲ ರಾಜನನ್ನ ಸಂಹಾರ ಮಾಡ್ತಾರೆ, ಸಾಯಿಸ್ತಾರೆ ಆನೆಗೊಂದಿನಲ್ಲಿ. ಆಗ ಅವ್ರು ಎಲ್ಲಾ ಕಡೆನೂ ಮಾಡ್ತಿದ್ದ ಹಾಗೇನೆ ತಮ್ಮ ಒಬ್ಬ ರೆಪ್ರೆಸೆಂಟೇಟಿವ್ ನ ಇಲ್ಲಿ ಇಟ್ಟೋಗ್ಬೇಕು. ಆ ಸಮಯದಲ್ಲಿ ಅವರು ಹಕ್ಕ ಮತ್ತೆ ಬುಕ್ಕರು, ನಾವೇನು ಇತಿಹಾಸದಲ್ಲಿ ಓದ್ತೀವಿ, ಹಕ್ಕರಾಯ ಮತ್ತು ಬುಕ್ಕರಾಯ ಅಂತಾನು ಕರಿತೀವಿ, ಹರಿಹರ ಮತ್ತೆ ಬುಕ್ಕ ಅಂತಾನು ಕರಿತೀವಿ. ಅವರನ್ನ ಅಲ್ಲಿ ನೇಮಕವನ್ನ ಮಾಡಿದ್ರು ಆ ಸಾಮ್ರಾಜ್ಯಕ್ಕೆ, ಆನೆಗೊಂದಿಗೆ, ಹಾಗೆ ಅಂತ ಒಂದು ಕಥೆ. ಇನ್ನೊಂದು ಇವರು ಹೋರಾಟವನ್ನ ಮಾಡಿ ಆ ಜಾಗವನ್ನ ಪಡೆದ್ರು ಅನ್ನುವಂಥದ್ದು ಇನ್ನೊಂದು ಕಥೆ. ಈ ರೀತಿ ಕಥೆಗಳು ಏನೇ ಇದ್ರು ಸಹ ಅಲ್ಲಿ ಆನೆಗೊಂದಿನಲ್ಲಿ ಒಂದು ಹಿಂದೂ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅಂತ ಈ ಹಕ್ಕಬುಕ್ಕರು ಪ್ರಯತ್ನವನ್ನ ಮಾಡಿದ್ರು. ಅದು 1336ರಲ್ಲಿ ಅವರು ಪಟ್ಟಾಭಿಷೇಕವನ್ನು ಹೊಂದುತ್ತಾರೆ. ಅವ್ರಿಗೆ ವಿದ್ಯಾರಣ್ಯರ ಒಂದು ಅಭಯ ಸಿಗುತ್ತೆ. ಅಂದ್ರೆ ಸಂಸ್ಥಾನ, ನಮ್ಮ ಶಾರದಾ ಪೀಠ ಏನಿದೆ, ಶೃಂಗೇರಿ ಶಾರದಾ ಪೀಠ, ಆನಂತರ ಅವರು ಅಲ್ಲಿಗೆ ಪೀಠಾಧಿಕಾರಿ ಆಗುವಂತವ್ರು. ಇಲ್ಲಿ ಆರಂಭದ ಹಂತದಲ್ಲಿ ಇವ್ರ ಜೊತೆಗಿದ್ದು ಈ ಒಂದು ಹಿಂದೂ ಸಾಮ್ರಾಜ್ಯ ಆಗಬೇಕು ಹಾಗೆ ಅಂತ ಹೇಳಿ ಹೇಳದಂಥದ್ದು. ಹಾಗಾಗಿ 1336ರಲ್ಲಿ ವಿಜಯನಗರ ಪ್ರಾರಂಭ ಆಗ್ತಿದ್ದ ಹಾಗೇನೆ ಈ ಹಕ್ಕಬುಕ್ಕರು ಹಿಂದೂ ಸಾಮ್ರಾಜ್ಯ ಹಾಗೆ ಅಂತ ಹೇಳಿ ಅದನ್ನ ಘೋಷಣೆಯನ್ನ ಮಾಡಿದ್ರು. ಆ ಘೋಷಣೆ ಮಾಡಿದ್ದಕ್ಕೆ ತಕ್ಕ ಹಾಗೆ ಅವರು ಅಲ್ಲಿ ಹಿಂದೂ ಉತ್ಸವಗಳನ್ನ ಆರಂಭ ಮಾಡಿದ್ರು ಅನ್ನೋಂಥದ್ದು ಕಂಡು ಬರುತ್ತೆ. ಇವತ್ತು ನಮಗೆ ಪುನರಾರಂಭ, ಅದು ಪ್ರಾರಂಭ ಮಾಡಿದ್ದಲ್ಲ, ಮೊದಲು ನಡೀತಾ ಇತ್ತು, ನಿಂತು ಹೋಗಿದ್ದನ್ನ ಮತ್ತೆ ಪುನರಾರಂಭ ಮಾಡಿದ್ರು. ಅದನ್ನ ಹೇಳೋಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಅಲ್ಲಿ ನಮ್ಗೆ ಇವತ್ತು ನೋಡಿದ್ರೆ ವಿರೂಪಾಕ್ಷನ ದೇವಸ್ಥಾನ ಸಿಗುತ್ತೆ, ಬಡವಿ ಲಿಂಗ ಸಿಗುತ್ತೆ, ಉಗ್ರ ನರಸಿಂಹ ಸಿಗುತ್ತೆ, ಸಾಸಿವೆ ಕಾಳು ಗಣಪತಿ, ಇವೆಲ್ಲ ದೊಡ್ಡ ದೊಡ್ಡ ಮೂರ್ತಿಗಳು. ಯಾಕಿತ್ತು ಅಂತ ಹೇಳಿದ್ರೆ ಅದು ಹಿಂದೂ ಸಾಮ್ರಾಜ್ಯ ಅಂತ ಆಗಿದ್ರಿಂದಾಗಿ ಈ ರೀತಿಯಾದಂತಹ ದೊಡ್ಡ ದೊಡ್ಡ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಹಾಗೇನೆ ಹಿಂದೂ ಸಂಪ್ರದಾಯದ ಹಬ್ಬಗಳನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ರು. ಮೊದಲಿಂದಲೂ ನಮ್ಮಲ್ಲಿ ಕ್ಷತ್ರಿಯರು ನವರಾತ್ರಿ ಉತ್ಸವನ್ನ ಮಾಡಬೇಕು ಅನ್ನುವಂಥದ್ದು ಒಂದು ಪರಿಪಾಠ ಇದ್ದಂಥದ್ದು. ಹಾಗಾಗಿ ವಿಜಯನಗರದಲ್ಲೂ ಅದು ಪ್ರಾರಂಭ ಆಯ್ತು ಅಂತ ಹೇಳ್ಬೋದು. ಆದ್ರೆ 1336ರಲ್ಲೇ ಪ್ರಾರಂಭ ಆಯ್ತಾ ಗೊತ್ತಾಗಲ್ಲ, ಬಹುಶಃ ಒಂದು 3-4 ವರ್ಷ ಅದಾಗೆ ಶುರು ಆಗಿರಬಹುದು ಅಂತ ಆ ಲೆಕ್ಕ ತಗೊಂಡ್ರು ಇವತ್ತು 685 ವರ್ಷಗಳಿಗೂ ಹೆಚ್ಚಿನ ಅವಧಿ ಆಗಿದೆ ಅನ್ನುವಂಥದ್ದು ಕಂಡು ಬರುತ್ತೆ. ಇಲ್ಲಿ ಪ್ರಶ್ನೆ ಇನ್ನೊಂದು ಬರುವಂಥದ್ದು, ಹಾಗಿದ್ರೆ ವಿಜಯನಗರದ ಅರಸರು ಈ ನವರಾತ್ರಿ ಉತ್ಸವನ್ನ ಕಂಡಿಡಿದ್ರ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಲ್ಲ, ಅದು ಮೊದಲಿಂದನೂ ಇದ್ದಂತಹದ್ದು, ಅದನ್ನ ಇವರು ಮುಂದುವರ್ಸಿದ್ರು ಅಷ್ಟೇ. ಹಾಗಾದ್ರೆ ಮೊದಲಿಂದ ಮೊದಲು ಎಲ್ಲಿತ್ತು ಹಾಗಿದ್ರೆ ಅಂತಂದ್ರೆ ನಮ್ಮ ಅನೇಕ ಪುರಾಣಗಳಲ್ಲಿ ಈ ನವರಾತ್ರಿ ಆಚರಣೆ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ನೋಡ್ತೀವಿ. ಕೆಲವು ಪುರಾಣಗಳನ್ನ ಜ್ಞಾಪಿಸ್ಕೊಳ್ಳಾಗಿದ್ರೆ ಸ್ಕಾಂದ ಪುರಾಣ, ದೇವಿ ಭಾಗವತ ಪುರಾಣ, ಮಾರ್ಕಂಡೇಯ ಪುರಾಣ, ಭವಿಷ್ಯೋತ್ತರ ಪುರಾಣ, ಈ ರೀತಿ 10-15 ಪುರಾಣದ ಗ್ರಂಥಗಳಲ್ಲಿ ನವರಾತ್ರಿಯನ್ನ ಏಕೆ ಆಚರಣೆ ಮಾಡಬೇಕು ಮತ್ತೆ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನ ನಮೂದು ಮಾಡಲಾಗಿದೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ಪುರಾಣಗಳೆಲ್ಲ ಕ್ರಿಸ್ತ ಪೂರ್ವದಲ್ಲಿ ಬರೆದಿರುವಂತದ್ದು.
ಕ್ರಿಸ್ತಪೂರ್ವ ಪುರಾತನ. 2000 ಅಥವಾ 3000 ವರ್ಷಗಳ ಹಿಂದೆ ಹೌದು ಹೌದು. ಪುರಾಣಗಳನ್ನ ಅಂದ್ರೆ ಬರೆದಿರುವಂತದ್ದು. ದ್ವಾಪರ ಯುಗದಲ್ಲಿನೂ ಪ್ರಾರಂಭ ಆಯ್ತು ಅಂತಾನು ಹೇಳ್ಬೋದು. ಯಾಕಂದ್ರೆ ಇವರು ಪಾಂಡವರು ತಮ್ಮ ಹೌದು ಆಯುಧಗಳನ್ನ ಏನು ಶಮಿ ವೃಕ್ಷದ ಮೇಲೆ ಇಟ್ಟಿದ್ರಲ್ಲ, ಈಗಲೂ ಹೌದು ಕೂಡ ಆ ವೃಕ್ಷ ನಮ್ಮ ಕರ್ನಾಟಕದಲ್ಲಿ ಇದೆ. ಕೋಳಿವಾಡ ಹೌದು ಹತ್ರ ಹೋದಾಗ ಅಲ್ಲಿಂದ ಅವರು ವಿರಾಟ ನಗರಿಗೆ ಹೋದ್ರು ಅಂತ ಇದೆ. ಹಾಗಾಗಿ ಇದು ಆ, 5,000 ವರ್ಷಕ್ಕಿಂತಲೂ ಹೆಚ್ಚು ಅಂತ ಹೇಳ್ಬೋದು ಆ, ನಾವು, ಅಲ್ವಾ? ಹಾಗಾಗಿ 5000 ವರ್ಷಗಳಿಂದಲೂ ಈ ಉತ್ಸವ ನಮ್ಮಲ್ಲಿ ಆಚರಣೆಯಲ್ಲಿದೆ. ಬಹುಶಃ ಹ್ಮ್ ಪ್ರಪಂಚದ ಯಾವುದೇ ದೇಶದ ಇತಿಹಾಸ ತಗೊಂಡ್ರೆ ಈ ಹ್ಮ್ ರೀತಿಯಾಗಿ ಹ್ಮ್ 4-5 ಸಾವಿರ ವರ್ಷಗಳಿಂದ ಹ್ಮ್ 10 ದಿವಸದ ಉತ್ಸವ ನಡೀತಿರುವಂತದ್ದು ಅಂದ್ರೆ ಅದು ನವರಾತ್ರಿ ಉತ್ಸವ. ಅದ್ಭುತ ಹಾಗಾಗಿ ಅದ್ಭುತ. ಹಾ. ಅಷ್ಟೊಂದು ದೊಡ್ಡದಾದಂತ ಇತಿಹಾಸ ಇವತ್ತು ಹಾ. ನಮ್ಮ ಈ ದಸರಾ ಉತ್ಸವಕ್ಕೆ ಇದೆ ಹಾಗೆ ಅಂತ ಹ್ಮ್ ಹೇಳ್ಬೋದು. ಸೊ ಹ್ಮ್ ಇಷ್ಟು ದೊಡ್ಡ ಪರಂಪರೆ ನಮ್ಮ ನವರಾತ್ರಿ ಅಥವಾ ದಸರಾ ಉತ್ಸವಕ್ಕೆ ಇರುವಂತದ್ದು. ಅದು ನವರಾತ್ರಿ 9 ರಾತ್ರಿಗಳಲ್ಲಿ ಪೂಜೆ ಮಾಡುವಂಥದ್ದು. 10ನೇ ಹ್ಮ್ ದಿವಸದ ವಿಸರ್ಜನೆ ಸೇರಿ ಅದನ್ನ ಹ್ಮ್ ದಶಹರ 10ನೇ ಹ್ಮ್ ದಿವಸ ಅಂತ ಕರೆದು ಅದು ಬಾಯಿ ಮಾತಲ್ಲಿ ದಸರಾ ಹೌದು ಆಗಿದೆ ಹೌದು ಹೌದು ಹೌದು. ಅನ್ನೋಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ನವರಾತ್ರಿ ಹ್ಮ್. ಬೇರೆ ಅಲ್ಲ, ದಸರಾ ಬೇರೆ ಅಲ್ಲ. ಸರ್, ಇದು ಆಯುಧ ಪೂಜೆ ಇದೆ ಅಲ್ಲ, ಮೈಸೂರು ಮಹಾರಾಜರು ಬಹಳ ಅದ್ದೂರಿಯಿಂದ ಆಯುಧ ಪೂಜೆ ಮಾಡ್ತಾ ಬಂದ್ರು ಅಂತ ಕೇಳಿದ್ದೀವಿ. ಈಗಲೂ ನಡೀತಾ ಬಂದಿದೆ, ಇವತ್ತೂ ಮಹಾರಾಜರು ಮಾಡ್ತಾ ಇದ್ದಾರೆ. ಈ ಮೈಸೂರು ಮಹಾರಾಜರು ಅದು ಹೇಗೆ ಪ್ರಾರಂಭ ಮಾಡಿದ್ರು, ಯಾರು ಪ್ರಾರಂಭ ಮಾಡಿದ್ರು, ಹೇಗೆ ನಡೆಸ್ತಾ ಇದ್ದಾರೆ ಹೇಳಿ ಸರ್. ಹಾ. ಇದು ತಿರ್ಗಾ ಒಂದ್ಸರಿ ನಾವು ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದ್ಸರಿ ಹೋಗ್ಬೇಕಾಗತ್ತೆ. ಹೌದು ವಿಜಯನಗರದ ಸಾಮ್ರಾಜ್ಯ ಇದು ಧಾರ್ಮಿಕವಾದಂತ ಕ್ರಿಯೆ. ಹೌದು ನವರಾತ್ರಿ ಪೂಜೆ ಹ್ಮ್ ಧಾರ್ಮಿಕವಾದಂಥದ್ದು. ಅದು ಹೌದು. ಬೆಳಗ್ಗಿಂದ ಸಾಯಂಕಾಲ ತನಕ ಉಪವಾಸ ಆಗಿರೋ ರಾತ್ರಿ ಹೊತ್ತಲ್ಲಿ ಪೂಜೆ. ನಮ್ಮಲ್ಲಿ ರಾತ್ರಿ ಹೊತ್ತಲ್ಲಿ ಪೂಜೆ ಅಲ್ಲ, ನೀವು ಮಾಡುವಂಥದ್ದು. ಉಪವಾಸ ಅಂದಿದ್ಕೆ ನೆನಪಾಯ್ತು, ನಮ್ಮ ಪ್ರಧಾನಿಗಳು ಕೂಡ 9 ದಿನ ಹೌದು ಉಪವಾಸ ಮಾಡ್ತಾರೆ. ಉಪವಾಸ ಹೌದು ಮಾಡ್ಕೊಂಡೆ ವಿದೇಶಕ್ಕೆ ಹೋಗಿ ಬಂದಿದ್ದಾರೆ. ಹೌದು ಅಂದ್ರೆ ಹೌದು ಧಾರ್ಮಿಕವಾದಂತದ್ದು ಇಡೀ ಭಾರತದಾದ್ಯಂತ ಇದೆ ಅಂತನ್ನೋಕೆ ಇದು ಉದಾಹರಣೆ. ಹೌದು. ಅಂದ್ರೆ ಅದು ಪೂರ್ತಿ 100% ಧಾರ್ಮಿಕ ಆಚರಣೆಯೇ ಆಗಿತ್ತು. ಹೌದು. ವಿಜಯನಗರದ ಸಾಮ್ರಾಜ್ಯದ ಅರಸರುವೆ ಇದನ್ನೇ ಹ್ಮ್ ಮಾಡ್ತಾ ಇದ್ರು. ಆಗ ಈ ಕೋಣ ಕುರಿ ಇತ್ಯಾದಿಗಳು ಬಲಿ ಕೊಡುವಂಥದ್ದು ಇದರ ಒಂದು ಭಾಗ ಹ್ಮ್ ಆಗಿತ್ತು. ಆನಂತರ ಹ್ಮ್ ಅದು ಸರ್ಕಾರ ಇತ್ತೀಚೆಗೆ ಅದನ್ನ ನಿಷೇಧ ಮಾಡಿರೋದ್ರಿಂದ ಈಗ ಬಲಿಗಳು ನಡೆಯೋ ಹಾಗಿಲ್ಲ. ಆದ್ರೆ ಆ ಕಾಲದಲ್ಲಿ ನಡೀತಾ ಇತ್ತು. ಮುಖ್ಯವಾಗಿ ಎಮ್ಮೆಗಳನ್ನ ಇವುಗಳನ್ನ ಬಲಿ ಕೊಡುವಂತ ಒಂದು ಸಂಪ್ರದಾಯ ಅಂದ್ರೆ ಇತ್ತು. ಮಹಿಷಾಸುರ ಮರ್ದಿನಿ ಅಂತ ಮಹಿಷ ಅಂತ ಸಾಂಕೇತಿಕವಾಗಿ ಮಾಡ್ತಾ ಇದ್ರು ಏನೋ. ಇಲ್ಲ, ಅದು ಹ್ಮ್ ದೊಡ್ಡ ಕತೆ. ಕೋಣಗಳನ್ನೇ ಹ್ಮ್ ಯಾಕೆ ಬಲಿ ಕೊಡ್ತಿದ್ರು ಅನ್ನುವಂಥದ್ದು ಒಂದು ದೊಡ್ಡ ಓಕೆ. ವಿಷಯನೇ ಆಗ್ಬಿಡುತ್ತೆ ಇರ್ಲಿ ಅದನ್ನ. ಇರ್ಲಿ ಬಿಡಿ ಸರ್, ಆದ್ರೆ ಇರ್ಲಿ ಬಿಡಿ. ಈ ಹಾ. ಹಂತಕ್ಕೆ ಅದು ಬಹುಶಃ ಬೇಡ ಅಂತ ಕಾಣುತ್ತೆ. ಎನಿವೆ ಅದು ಹಾಗೆ ನಮಗ್ ಬೇಕಾಗಿಲ್ಲ, ಕ್ರುಯಲ್ಟಿ ಬೇಕಾಗಿಲ್ಲ. ಓಕೆ ಅಲ್ಲ, ಕ್ರುಯಲ್ಟಿಗಿಂತ ಹಿಂದೆ ಹ್ಮ್ ಕೋಣಗಳ ಸಂಖ್ಯೆ ಜಾಸ್ತಿ ಇತ್ತು. ಆ ಓಕೆ. ಹಾ. ಕೋಣಗಳನ್ನ ಒಂದು ಊರಿಂದ ಬೇರೆ ಊರಿಗೆ ಕಳ್ಸೋದಕ್ಕೆ ಆಗ್ತಾ ಇರಲಿಲ್ಲ. ಅವುಗಳ ಸಂಖ್ಯೆ ಓಕೆ. ಜಾಸ್ತಿ ಆಗ್ತಿತ್ತು. ಹಾಗೆ ತನ್ನ ಮಕ್ಕಳು ಏನಿರ್ತಾರೆ ಅದ್ರ ಮೇಲೆನೆ ಲೈಂಗಿಕ ದೌರ್ಜನ್ಯಗಳು ಈ ಕೋಣಗಳು ಮಾಡುವಂತ ಪರಿಸ್ಥಿತಿ ಇತ್ತು. ಹಾ. ಹಾಗಾಗಿ ಕೋಣಗಳನ್ನ ಕತ್ತರಿಸ್ಬೇಕಾಗಿತ್ತು. ಅದು ಒಂದು ಹ್ಮ್ ಕಾರಣ ಹಾಗೆ ಅಂತೇಳಿ ಇದಕ್ಕೆ ತಿಳಿದು ಬರುತ್ತೆ. ಓಕೆ ಓಕೆ ಎನಿವೆ ಸರ್. ಅದು ಈ ರೀತಿಯಾಗಿ ಪೂಜೆಗಳು ನಡೀತಾ ಇದ್ದಂತಹದ್ದು. ಮತ್ತೆ ಹಾ. ವಿಜಯನಗರದ ಸಾಮ್ರಾಜ್ಯ ಬಹಳ ದೊಡ್ಡದಾಗಿತ್ತು. ಹ್ಮ್ ಗೋದಾವರಿ ನದಿಯಿಂದ ಹಿಡಿದು ಇಡೀ ದಕ್ಷಿಣ ಹೌದು ಭಾರತ, ಹೌದು ಹೌದು. ಶ್ರೀಲಂಕಾದಲ್ಲೂ ಹಾ. ಇವರ ಆಳ್ವಿಕೆ ಇತ್ತು ಅಂತ ಹೇಳಿ ಇತ್ತು. ಗೊತ್ತಾಗತ್ತೆ. ಹೌದು. ಇಷ್ಟು ದೊಡ್ಡ ಸಾಮ್ರಾಜ್ಯದಲ್ಲಿ ಸುಮಾರು 200 ಜನ ಸಾಮಂತರಿದ್ರು. ಹಾ. ಸಾಮಂತರು, ಆಡಳಿತಾಧಿಕಾರಿಗಳು, ಪಾಳೆಗಾರರು ಹ್ಮ್ ಇತ್ಯಾದಿ ಏನೇ ಹೆಸರನ್ನು ಕರೆದ್ರು ಹ್ಮ್ 200 ಜನ ಇದ್ರು. ಹ್ಮ್ ಇಷ್ಟು ದೊಡ್ಡ ಸಾಮ್ರಾಜ್ಯ ಆದಾಗ ಹ್ಮ್ ಅದಕ್ಕೆ ಹ್ಮ್ ದೊಡ್ಡ ಸೈನ್ಯನೂ ಬೇಕಾಗಿತ್ತು. ಹೌದು. ಅನೇಕ ಆ ಸಮಯದಲ್ಲಿ ಬಂದಂತ 10-15 ಜನ ವಿದೇಶಿ ಪ್ರವಾಸಿಗರು ಏನು ವಿಜಯನಗರಕ್ಕೆ ಬಂದಿದ್ರು ಅವರು ಹ್ಮ್ ಬರ್ದಿದ್ದಾರೆ. ಹ್ಮ್ 10 ಲಕ್ಷ ಕಾಲಾಳುಗಳಿದ್ರು, ಓ. ಸುಮಾರು ಒಂದು 30,000 ಕುದುರೆಗಳಿತ್ತು, ಹಾ. 2,000 ಆನೆಗಳಿತ್ತು ಅಂತ ಓ. ಒಬ್ಬೊಬ್ರು ಒಂದೊಂದ್ಸರಿ ಈ ರೀತಿಯಾಗಿ ಬರೀತಾರೆ. ಹಾ. ಒಟ್ಟಲ್ಲಿ 16 ಲಕ್ಷದಷ್ಟು ಸೈನ್ಯ ಇತ್ತು. ಹಾ. ಅದ್ರಲ್ಲಿ ಕುದುರೆ ಇತ್ತು, ಆನೆಗಳಿತ್ತು, ಒಂಟೆಗಳಿತ್ತು, ಕಾಲ್ದಳದ ಕಾಲ್ದಳ. ಸೈನಿಕರು ಇರ್ತಿದ್ರು. ಹ್ಮ್ ಇದನ್ನ ಒಂದೇ ಕಡೆ ಇಡಕ್ಕಾಗಲ್ಲ. ಇವತ್ತು ನಮ್ಮಲ್ಲಿ ಹಾಗೆ ಪದ್ಧತಿ ಇರುವಂತದ್ದು. 8-10 ಹ್ಮ್ ಲಕ್ಷ ಜನ ಒಂದೇ ಕಡೆ ಇಡೋದಕ್ಕೆ ಸಾಧ್ಯ ಆಗಲ್ಲ. ಹೌದು ಈಗ ಹೌದು ಹೇಗೆ ನಮ್ಮ ಗಡಿ ಭಾಗಗಳಿಗೆ ನಾವು ಸೈನಿಕರನ್ನ ಕಳಿಸ್ತೀವೋ ಆ ಹೌದು ಹೌದು. ರೀತಿಯಾಗಿ ವಿಜಯನಗರದಲ್ಲೂ ಅಷ್ಟೇ ಸಾಮಂತರ ಹತ್ತಕ್ಕೆ ಸೈನ್ಯವನ್ನ ಬಿಡ್ತಾ ಇದ್ರು. ಹಾ. ಮತ್ತೆ ಅವರು ಏನು ಕಪ್ಪ ಅಂತ ವಸೂಲಿ ಮಾಡ್ತಾ ಇದ್ರು. ಅಂದ್ರೆ ಹ್ಮ್ ಒಂದು ಪ್ರದೇಶದ ಭೂ ಕಂದಾಯ ಮುಖ್ಯವಾಗಿ ಅದನ್ನ ವಸೂಲಿ ಮಾಡ್ತಿದ್ರೆ 3 ಭಾಗವಾಗಿ ಅದನ್ನ ವಿಂಗಡಿಸ್ತಾ ಇದ್ರು ವಸೂಲಿ ಹ್ಮ್ ಮಾಡದಂತವ್ರು. ಹ್ಮ್ ಒಂದು ಭಾಗ ರಾಜನಿಗೆ ಸಲ್ಲಿಸ್ಬೇಕಾಗಿತ್ತು, ಯಾಕಂದ್ರೆ ಇಡೀ ರಾಜ್ಯ ಹಾ. ನಡಿಬೇಕು. ಹಾ. ಇನ್ನೊಂದು ಭಾಗವನ್ನ ಸೈನ್ಯವನ್ನ ನೋಡ್ಕೊಳಕ್ಕೆ ಉಪಯೋಗಿಸ್ಬೇಕಾಗಿತ್ತು. 3ನೇ ಭಾಗ ಅವ್ರು ಅದನ್ನ ಉಪಯೋಗಿಸ್ಕೋಬಹುದಾಗಿತ್ತು.
ಅದು ಪ್ರತಿ ವರ್ಷ ರಾಜನಿಗೆ ಲೆಕ್ಕ ಸಿಗ್ತಾ ಇತ್ತು, ಸೈನ್ಯಕ್ಕೋಸ್ಕರ ಇಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತ. ಆದ್ರೆ ಇಡೀ ಸೈನ್ಯ ನೋಡುವಂತ ಅವಕಾಶ ರಾಜನಿಗೆ ಇರ್ತಾ ಇರ್ಲಿಲ್ಲ, ಅಷ್ಟು ದೊಡ್ಡ ಸೈನ್ಯ. ಹಾಗಾಗಿ ಅದನ್ನ ವಿಜಯದಶಮಿಯನ್ನ ಅದಕ್ಕೆ ಉಪಯೋಗಿಸ್ಕೊಂಡ್ರು, ನವರಾತ್ರಿಯನ್ನು ಉಪಯೋಗಿಸ್ಕೊಂಡ್ರು. ಇಡೀ ಸೈನ್ಯ ಹಂಪೆಗೆ ಬರಬೇಕು, ವಿಜಯನಗರಕ್ಕೆ ಬರಬೇಕು ಹಾಗೆ ಅಂತೇಳಿ ಸುತ್ತೋಲೆಯನ್ನು ಹೊರಡಿಸ್ತಾ ಇದ್ರು. ಆ ಪ್ರಕಾರದಲ್ಲಿ ಇಡೀ ಸಾಮಂತರು ತಾವು ರಾಜನಿಗೆ ಕೊಡ್ಬೇಕಾದಂತ ಹಣದ ಜೊತೆಗೆ ಸೈನ್ಯವನ್ನು ಕರ್ಕೊಂಡ್ ಬರ್ತಾ ಇದ್ರು ವಿಜಯನಗರಕ್ಕೆ. ಹಾಗೆ ಬರ್ತಾ ಅವರು ಕಲಾವಿದರುಗಳನ್ನ, ಸಂಗೀತಗಳನ್ನ ಇತ್ಯಾದಿಗಳನ್ನು ಜೊತೆಗೆ ಕರ್ಕೊಂಡ್ ಬರೋರು. ಇವರು ಕಪ್ಪ ಕೊಡೋದಕ್ಕೆ ಯಾವತ್ತು ಯಾರ್ಯಾರಿಗೆ ಅಂತ ನಿಗದಿ ಮಾಡ್ಲಾಗ್ತದೆ. ಯಾಕಂದ್ರೆ ಆ 9 ದಿವಸದಲ್ಲಿ 200 ಜನ ರಾಜರು ರಾಜನ ಭೇಟಿ ಮಾಡ್ಬೇಕಾಗಿತ್ತು ಸಾಮಂತರು. ಸೊ ಹಾಗಾಗಿ ಅವರು ಬಂದಾಗ ಅವ್ರಿಗೆ ಮನೋರಂಜನೆ ಕಾರ್ಯಕ್ರಮ ಅರಮನೆ ಒಳಗೆ ನಡೆಯೋದು. ಹೊರಗಡೆ ಏನು ಸಾರ್ವಜನಿಕರು ಅಥವಾ ಸೈನಿಕರು ಇರ್ತಿದ್ರು ಅವ್ರಿಗೋಸ್ಕರ ಮನೋರಂಜನೆಗೋಸ್ಕರ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಲಿ ಪ್ರಾರಂಭ ಆಯಿತು. ಹಾಗಾಗಿ ದಸರಾ ಉತ್ಸವ ಒಂದು ರೀತಿಯಾದಂತ ಸಾಂಸ್ಕೃತಿಕ ವಾತಾವರಣವನ್ನ ಕಂಡಂತದ್ದು ವಿಜಯನಗರದ ಸಾಮ್ರಾಜ್ಯದಲ್ಲಿ. ಮತ್ತೊಂದು ಎಲ್ಲಾ ಸೈನಿಕರು ಅವ್ರ ಆಯುಧಗಳು ಎಲ್ಲರ ಜೊತೆಗೆ ಬರ್ತಾ ಇದ್ದದ್ದು. ಅವರ ಅಂತಸ್ತಿಗೆ ತಕ್ಕ ಹಾಗೆ ಅವ್ರಿಗೆ ವ್ಯವಸ್ಥೆಗಳು, ಮರ್ಯಾದೆಗಳು ಇತ್ಯಾದಿಗಳಾಗ್ತಿತ್ತು. ಅದಕ್ಕಿಂತ ಕೊನೆಗೆ ರಾಜ ತನ್ನ ಸೈನಿಕರನ್ನ ನೋಡ್ಬೇಕು, ಸೈನಿಕರು ರಾಜನನ್ನ ನೋಡ್ಬೇಕು. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಿದ್ರು, ಪಾಡ್ಯದ ದಿವಸ ಕಂಕಣವನ್ನ ಕಟ್ಕೊಂಡ ನಂತರ ಅರಮನೆಯಿಂದ ಹೊರಗಡೆ ಬರೋ ಹಾಗಿಲ್ಲ. ಅದು ನವಮಿ ದಿವಸ ಸಾಯಂಕಾಲ ಕಂಕಣವನ್ನ ವಿಸರ್ಜನೆ ಮಾಡಬಹುದು. ದಶಮಿ ದಿವಸ ಅವರು ಸ್ವತಂತ್ರರು. ಹಾಗಾಗಿ ಇದನ್ನ ಮಾಡಿದ್ರು, ದಿವಸ ತಮ್ಮ ಸೈನ್ಯದ ಪರಿವೀಕ್ಷಣೆಗೆ ಅಂತ ಹೇಳಿ ಆರಂಭ ಮಾಡಿದ್ರು. ಅರಮನೆಯಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ವಿಶ್ವೇಶ್ವರನ ವಿರೂಪಾಕ್ಷನ ಪ್ರತಿಮೆಯನ್ನ ಇಟ್ಟು ಅದನ್ನ ಪೂಜೆ ಮಾಡೋದಕ್ಕೆ ಹೋಗೋ ಹಾಗೆ ಶೃಂಗಾರ ಮಾಡಿಕೊಂಡು ಅರಸರು ಹೊರಡ್ತಾ ಇದ್ರು ಅರಮನೆಯಿಂದ. ರಾಜ ಪರಿವಾರ, ಸಾಮಂತರು ಎಲ್ಲ ಅದ್ರ ಜೊತೆಗೆ ಬರೋರು. ಆ ರಸ್ತೆಯ ಎರಡು ಪಕ್ಕ, ಸುಮಾರು 3-4 ಕಿಲೋಮೀಟರ್ ದೂರದ ರಸ್ತೆಯ ಎರಡೂ ಪಕ್ಕದಲ್ಲಿ ಈ ಸೈನಿಕರು, ಆನೆ, ಒಂಟೆ, ಕುದುರೆ ಇತ್ಯಾದಿಗಳು ಇರ್ತಾ ಇತ್ತು. ಅವರೆಲ್ಲ ಅಲಂಕಾರ ಮಾಡಿಕೊಂಡು ಅಲ್ಲಿ ನಿಂತ್ಕೋತಾ ಇದ್ರು. ರಾಜನನ್ನ ನೋಡೋದಕ್ಕೆ ಸೈನಿಕರಿಗೆ ಖುಷಿ, ಸೈನಿಕರನ್ನ ನೋಡುವಂತ ಖುಷಿ ರಾಜನಿಗೆ. ಸೊ ಹಾಗಾಗಿ ರಾಜ ಅರಮನೆಯಿಂದ ಹೊರಟು ಅಲ್ಲಿ ಏನು ಡೇರೆ ಹಾಕ್ತಾ ಇದ್ರು ವಿರೂಪಾಕ್ಷನ, ಅಲ್ಲಿ ಹೋಗಿ ಪೂಜೆಯನ್ನ ಮಾಡಿ ತಿರ್ಗಾ ವಾಪಸ್ ಮೆರವಣಿಗೆ ಬರ್ತಾ ಇತ್ತು. ಇದು ನಮ್ಮ ಮೈಸೂರು ಅರಸರು ಏನು ವಾಪಸ್ ಮೆರವಣಿಗೆ ಮಾಡ್ತಾ ಇದ್ರಲ್ಲ, ಅದು ಸೀಮೋಲ್ಲಂಘನ ಅಂತ ಮಾಡ್ತಾ ಇದ್ದು ಇದೇನಾ? ಸಿಮೋಲ್ಲಂಘನ ಅಂತ ಇನ್ನೊಂದಾಗತ್ತೆ ಅಲ್ಲಿ. ಇದು ಇವತ್ತು ಎಲ್ಲಾ ದೇವಸ್ಥಾನಗಳಲ್ಲೂ ಆಗತ್ತೆ. ಆ ವಿಜಯದಶಮಿ ದಿವಸ ಆ ದೇವರ ಪ್ರತಿಮೆಯನ್ನು ತಗೊಂಡು ತಮ್ಮ ಊರಿನ ಗಡಿಯನ್ನ ದಾಟಿ ಹೋಗಿ ತಿರ್ಗಾ ವಾಪಸ್ ಬರ್ಬೇಕು ಅಂತ. ಇದರಲ್ಲಿ ಮತ್ತೊಂದು ಹೇಳ್ತಾರೆ, ಅವರು ಮೆರವಣಿಗೆಯನ್ನ ಹೋದಾಗ ರಾಜ ತನ್ನ ಬೆನ್ನ ಹಿಂದೆ ತನ್ನ ರಾಜ್ಯ ಇರತ್ತೆ, ಮುಂದಿನ 3 ದಿಕ್ಕುಗಳಿಗೆ ಒಂದು ಬಾಣವನ್ನ ಬಿಡ್ತಾ ಇದ್ದ. ಯಾವ ದಿಕ್ಕಿಗೆ ಬಾಣ ತುಂಬಾ ದೂರ ಹೋಗುತ್ತೋ ಅದಕ್ಕೆ ಆ ಕಡೆಗೆ ದಂಡಯಾತ್ರೆಯನ್ನ ಮಾಡ್ಬೇಕು, ಇನ್ನೊಂದಷ್ಟು ರಾಜ್ಯಗಳನ್ನ ವಶಪಡಿಸ್ಕೋಬೇಕು ಅನ್ನುವಂಥದ್ದು ಇರ್ತಾ ಇದ್ದಿದ್ದು. ಅದು ಒಂದಿದೆ, ಸಿಮೋಲ್ಲಂಘನ ಅಂತಾನು ಇದೆ, ಅವಲೋಕನ ನಾವು ಅದನ್ನ ಹೇಳ್ಬೋದು. ಹೀಗೆ ಪೂಜೆಯನ್ನು ಮುಗಿಸಿ ರಾಜ ವಾಪಸ್ ಅರಮನೆಗೆ ಬರ್ತಾ ಇದ್ದ. ಅಷ್ಟೋ ತನಕ ಸೈನ್ಯ ಎಲ್ಲ ಪೂರ್ತಿ ಅಲ್ಲೇ ನಿಂತ್ಕೋತಾ ಇತ್ತು. ಇದು ಒಂದು ಸಂಪ್ರದಾಯ, ಆ ರೀತಿಯಾಗಿ ಬೆಳೆದು ಬಂದಿದ್ದನ್ನ ನಾವು ನೋಡ್ಬೋದು. ಇದು ಹಾಗಾಗಿ ವಿಜಯನಗರವನ್ನ ನಾವು ತುಂಬಾ ಶ್ರೀಮಂತವಾಗಿ ದಸರಾ ಉತ್ಸವ ನಡೀತಾ ಇತ್ತು ಅನ್ನೋದಕ್ಕೆ ನಾವು ಕೇಳ್ತೀವಿ. ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ರಾಜ್ಯ ಅಂತ ವಿಜಯನಗರ ಸಾಮ್ರಾಜ್ಯ ಅಂತ ಹೆಸರಾಗಿತ್ತು. ಹಾಗಾಗಿ ಎಲ್ಲರೂ ಸಂಭ್ರಮ ಪಡ್ತಾ ಇದ್ರು ಅವರು ಆಗ ಅಂತ ಹೇಳ್ತಾರೆ. ಈಗ ಹೌದೌದು. ಈಗ ನಮ್ಮ ಇದರಲ್ಲಿ ಒಡೆಯರು ಹೇಗೆ ಪ್ರಾರಂಭ ಮಾಡಿದ್ರು ಸರ್? ಈ ಒಡೆಯರ್ ಸಂಸ್ಥಾನ ಮೈಸೂರು ಮಹಾರಾಜರ ಏನು ಯದುವಂಶ ಅಂತ ನಾವು ಕರಿತೀವಿ, ಅದು ಪ್ರಾರಂಭ ಆಗಿದ್ದು 1399. 1336 ವಿಜಯನಗರ ಪ್ರಾರಂಭ ಆಗಿದ್ದು, 1399 ಮೈಸೂರು ಸಂಸ್ಥಾನ ಪ್ರಾರಂಭ ಆದಂತದ್ದು. ಸಮಕಾಲೀನರು ಅಂತ ಸಮಕಾಲೀನ 60 ವರ್ಷದ ವ್ಯತ್ಯಾಸ. ಆದ್ರೆ ವಿಜಯನಗರದ ಸಾಮ್ರಾಜ್ಯದ ಜೊತೆಗೆ ಮೈಸೂರು ಸಂಸ್ಥಾನನು ಇದ್ದಂತಹದ್ದು. ಇಲ್ಲಿ ಆತರ ಯದುರಾಯ ಮತ್ತು ಕೃಷ್ಣರಾಯ ಅನ್ನೋರು ಉತ್ತರ ಭಾರತದಿಂದ ದಕ್ಷಿಣಕ್ಕೆ ಬಂದ್ರು. ಅವರಿಂದಾಗೆ ಮೈಸೂರು ಸಂಸ್ಥಾನ, ಅದು ಒಂದು ದೊಡ್ಡ ಕಥೆ ಇದೆ. ಅವರಿಂದಾಗೆ ಮೈಸೂರಿನಲ್ಲಿ ಯದುವಂಶ ಆರಂಭ ಆಯ್ತು ಅನ್ನೋದನ್ನ ನಾವು ಕೇಳ್ತೀವಿ. ಈ ವಿಜಯನಗರ ಸಂಸ್ಥಾನಕ್ಕೆ ಏನು 200 ಜನ ಸಾಮಂತರಿದ್ರು, ಆ 200 ಜನ ಪೈಕಿ ಮೈಸೂರು ಮಹಾರಾಜರು ಒಬ್ಬರಾಗಿದ್ರು.
ಓ, ನಮ್ಮ ಸರಿ 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 ಬೆಂಗಳೂರಿನ ಸರಿ ಸರಿ ಸರಿ. ಕೆಂಪೇಗೌಡರು ಸೇರಿದ ಹಾಗೆ. ಕೆಂಪೇಗೌಡರು ಸಾಮಂತರಾಗಿದ್ರು ಅಂತ, ಹೌದು. ಆ ಹಾ, ತರ ಒಂದು 200 ಜನ ಸಾಮಂತರ ಪೈಕಿ ಮೈಸೂರು ಅರಸರು ಒಬ್ಬರಾಗಿದ್ರು. ಆಗಿದ್ರು. ಮತ್ತೆ ಹಾ. ಶ್ರೀಕೃಷ್ಣ ದೇವರಾಯನ ಎರಡನೇ ಹೆಂಡತಿ ಶ್ರೀರಂಗಪಟ್ಟಣದವಳು. ಸೊ ಓ, ಅದು ಒಂದು ಇವ್ರಿಗೂ ಅದಿಗೆ ಒಂದು ಬಾಂಧವ್ಯ ಬೆಳೆಯೋದಕ್ಕೆ ಅದು ಬಾಂಧವ್ಯ ಒಂದು ಇತ್ತು. ಹಾ. ಕಾರಣ ಆಗಿತ್ತು. ಇವರು ಪ್ರತಿ ವರ್ಷ ಅಲ್ಲಿಯ ನವರಾತ್ರಿ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ರು. ಹಾ, ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ. ಅಲ್ಲ, ಹೌದು, ವಿಜಯನಗರದಲ್ಲಿ. ವಿಜಯನಗರದಲ್ಲಿ. ವಿಜಯನಗರಕ್ಕೆ ಹಾ. ಅಲ್ಲಿ ಹೋಗ್ತಾ ಹ್ಮ್. ಇದ್ರು ಇವರು. ಹಾ. 1565 ರಕ್ಕಸತಗಡಿ ಯುದ್ಧ ಹ್ಮ್. ಆದಂತದ್ದನ್ನ ನಾವು ಕೇಳ್ತೀವಿ. ಆಗ ಹೌದು, ವಿಜಯನಗರದ ಸಾಮ್ರಾಜ್ಯಕ್ಕೆ ಸೋಲಾಗುತ್ತೆ. ಪತನ ಆಯ್ತು. ಅದಾದ ದುರಂತ. ನಂತರ ಅದರ ಸಾಮಂತರಾಗಿದ್ದವರು ಕೆಲವರು ತಾವೇ ಸ್ವತಂತ್ರರು ಅಂತ ಹೇಳಿ ಘೋಷಣೆಯನ್ನ ಮಾಡ್ಕೋತಾರೆ. ಆದ್ರೆ ಹಾ. ಮೈಸೂರಿನ ಮಹಾರಾಜರು ತಕ್ಷಣಕ್ಕೆ ಸ್ವತಂತ್ರರು ಅಂತ ಘೋಷಣೆ ಮಾಡ್ಕೊಳ್ಳೋದಿಲ್ಲ. ಹಾ. 1565 ಆದ್ರೂ ಸುಮಾರು ಹ್ಮ್. 1610 ತನಕನೂ ವಿಜಯನಗರದ ಪ್ರತಿನಿಧಿ ಹ್ಮ್. ಶ್ರೀರಂಗರಾಯ ಅನ್ನುವಂಥವನು ಶ್ರೀರಂಗಪಟ್ಟಣದಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಪ್ರಾರಂಭ ಸೊ ಅದು ಹಾ. 1610 ಆ ಶ್ರೀರಂಗರಾಯ ಅನ್ನೋನ್ಗೆ ಈ ಬೆನ್ನುಪಣಿ, ಏನ್ ಹರ್ಪಿಸ್ ಅಂತ ನಾವು ಕರಿತೀವಿ, ಆ ಹಾ. ಕಾಯಿಲೆ ಆಗತ್ತೆ ಅವನಿಗೆ. ಮತ್ತೆ ಹ್ಮ್. ಅವನಿಗೆ ವಯಸ್ಸಾಗಿರುತ್ತೆ. ಸೊ ಈ ಹ್ಮ್. ಕಾರಣದಿಂದಾಗಿ ಅವನಿಗೆ ರಾಜ್ಯಭಾರ ಮಾಡೋದಕ್ಕೆ ಆಗಲ್ಲ. ಮತ್ತೆ ಹ್ಮ್. ಶ್ರೀರಂಗಪಟ್ಟಣದ ಮೇಲೆ ಮೊದಲಿಂದನೂ ಶತ್ರುಗಳಿಗೆ ಕಣ್ಣಿತ್ತು. ಹೇಗಾರು ಮಾಡಿ ಕಣ್ಣಿತ್ತು. ಅದನ್ನು ವಾಪಸ್ ತಗೋಬೇಕು, ಯಾಕಂದ್ರೆ ಅದೊಂದು ಹಾ. ದ್ವೀಪ. ಹೌದು, ಶ್ರೀರಂಗಪಟ್ಟಣ ಒಂದು ದ್ವೀಪ, ತುಂಬಾ ಸುರಕ್ಷಿತವಾದಂತ ಕಾವೇರಿ ನದಿ ಸುತ್ತಲೂ ಹರಿಯುತ್ತೆ. ಹ್ಮ್. ಹರಿಯುತ್ತೆ, ತುಂಬಾ ಹ್ಮ್. ಸುರಕ್ಷಿತವಾದಂತ ಒಂದು ಪ್ರದೇಶ. ಅದನ್ನು ಹ್ಮ್. ವಶಪಡಿಸ್ಕೋಬೇಕು ಅಂತ ಬೇರೆಯವರು ಯೋಚನೆ ಮಾಡ್ತಾ ಇದ್ರು. ಆದ್ರೆ ಹ್ಮ್. ಮೊದಲಿಂದನೂ ವಿಜಯನಗರದ ಅರಸರ ಜೊತೆಗೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದಂತ ಮೈಸೂರಿನ ಅರಸರು ಆಗ ರಾಜ ಹ್ಮ್. ಒಡೆಯರು. ಆ ಹ್ಮ್. ಸಂಸ್ಥಾನದ ಒಟ್ಟು 25 ರಾಜರಾಗಿದ್ದಾರೆ. ಅದರಲ್ಲಿ ಹ್ಮ್. 9ನೇವರು ಈ ರಾಜ ಒಡೆಯರು. ಅವ್ರು ಹಾ. ಅದನ್ನ ಯೋಚನೆ ಮಾಡ್ತಾರೆ, ಇದನ್ನ ಬಿಡ್ತು ಅಂತ ಹೇಳಿದ್ರೆ ಶತ್ರು ನಮ್ಮ ಹಾ. ಪಕ್ಕಕ್ಕೆ ಬಂದು ಕೂತ್ಕೋತಾನೆ. ಓಕೆ. ಹಾಗಾಗ್ಬಾರ್ದು ಅಂತಂದ್ರೆ ಅದನ್ನ ನಾನು ಹ್ಮ್. ವಶಪಡಿಸ್ಕೋಬೇಕು ಹಾಗೆ ಸರಿ, ಅಂತ ಹೇಳಿ ಈಗ ಅದನ್ನ ಅವರು. ನಾವು ಈಗ ಬಂದ್ರೆ ನಾವು ಮೈಸೂರು ಇದರಲ್ಲಿ ದಸರಾ ಅಂತ ವಿಶ್ವವಿಖ್ಯಾತ ಆಗಿದೆ ಅಲ್ಲ, ಅದ್ರ ಬಗ್ಗೆ ಹೇಳಿ ಸರ್. ಜಂಬೂ ಸವಾರಿ ಮೊದ್ಲು ಹೇಗಿತ್ತು, ಈಗ ದಯವಿಟ್ಟು ಅದನ್ನ ತಿಳಿಸ್ಕೊಡಿ. ಅಲ್ಲ, ಇನ್ನು ಒಂದು ಸೂಕ್ಷ್ಮ ಹೇಳ್ಬಿಡ್ತೇನೆ ಅದು. ಹಾ. ಹಾಗಾಗಿ ಇವರು ಯಾವಾಗ 1610ರಲ್ಲಿ ಶ್ರೀರಂಗಪಟ್ಟಣ ವಶಪಡಿಸ್ಕೊಳ್ತಾರೋ ಆಗ ಹ್ಮ್. ಅವ್ರಿಗೆ ತಾವು ವಿಜಯನಗರದ ಪ್ರತಿನಿಧಿನೇ, ನಾವು ವಿಜಯನಗರದ ಸಾಮ್ರಾಜ್ಯವನ್ನ ಕಿತ್ಕೊಂಡವ್ರ ಅಲ್ಲ ಅಂತ ಹ್ಮ್. ಗೊತ್ತಾಗಬೇಕು ಅಂತ ಹೇಳಿದ್ರೆ, ಹ್ಮ್. ವಿಜಯನಗರದಲ್ಲಿ ಹೇಗೆ ನವರಾತ್ರಿ ಉತ್ಸವವನ್ನ ಮಾಡ್ತಿದ್ರೋ ನಾವು ಹ್ಮ್. ಅದೇ ರೀತಿ ಮಾಡ್ಬೇಕು ಅಂತ ಹೇಳಿ ಶ್ರೀರಂಗಪಟ್ಟಣದಲ್ಲಿ ನವರಾತ್ರಿ ಹ್ಮ್. ಉತ್ಸವವನ್ನ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಆ ಮಾಡಿದ್ರು. ಹ್ಮ್. ಆ 1610ನೇ ಸರ್ಕಾರ ಹ್ಮ್. ಇವತ್ತು ಇಟ್ಕೊಂಡು ಅವಾಗಿಂದ ದಸರಾ ಪ್ರಾರಂಭ ಆಯ್ತು ಅಂತ ಹೇಳಿ, ಇದು ಹ್ಮ್. 415ನೇ ವರ್ಷದ ದಸರಾ ಹಾಗೆ ಅಂತೇಳಿ ಸರ್ಕಾರ ಹ್ಮ್. ಹೇಳ್ಕೊಂಡ್ ಬರ್ತಿದೆ. ಅದು ಹ್ಮ್. ಅಲ್ಲಿಂದ ಆ ಸಮಯದಲ್ಲಿ ತುಂಬಾ ವಿಜೃಂಭಣೆಯಿಂದ ಅಲ್ಲಿ ನಡೀತಾ ಇದ್ದದನ್ನ ನಾವು ನೋಡ್ತೀವಿ. ಆಮೇಲೆ ಹ್ಮ್. ಯಾವಾಗ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಹ್ಮ್. ಆಳ್ವಿಕೆ ಸುಮಾರು ಒಂದು 30 ವರ್ಷ ಏನಿರುತ್ತೆ, ಆ ಹ್ಮ್. ಸಮಯದಲ್ಲಿ ಹೈದರಾಲಿ ಆಳ್ವಿಕೆ ಸಮಯದಲ್ಲೂ ಇವರ ದಸರಾ ಆಚರಣೆಗೆ ಅಷ್ಟು ತೊಂದರೆ ಆಗ್ಲಿಲ್ಲ. ಆದ್ರೆ ಟಿಪ್ಪು ಸುಲ್ತಾನ್ ಅದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಕೊಡ್ಲಿಲ್ಲ. ಈ ಹ್ಮ್. ರಾಜಪ್ರತಿನಿಧಿಗಳನ್ನೆಲ್ಲ ಒಂಥರ ಹೌಸ್ ಅರೆಸ್ಟ್ ಲ್ಲಿ ಮಾಡಿ ಇಟ್ಬಿಟ್ಟಿದ್ರಿಂದಾಗಿ ಮಾಡಿದ್ರು. ಅದು ಹ್ಮ್. ಅರಮನೆಗೆ ಸೀಮಿತವಾಗಿ ದಸರಾ ಉತ್ಸವ ನಡೀತಾ ಇತ್ತು ಕೊನೆ ಒಂದು 8-10 ವರ್ಷಗಳು ಅಂತ ಹೇಳಿ ಗೊತ್ತಾಗುತ್ತೆ. ಆ ನಂತರ ಹ್ಮ್. ನಮಗೆ 4ನೇ ಮೈಸೂರು ಯುದ್ಧ ಆಯ್ತು, ಟಿಪ್ಪು ಸುಲ್ತಾನನ ಸಂಹಾರ ಆಯ್ತು ಅಂತೇಳಿ ಹ್ಮ್. ನಾವು ಕಥೆಯನ್ನು ಓದ್ತೀವಿ. ಹ್ಮ್. ಅದಾದಾಗ ಬ್ರಿಟಿಷ್ನವರು ಶ್ರೀರಂಗಪಟ್ಟಣವನ್ನ ಬಿಟ್ಕೊಡದೆ ಅದನ್ನ ತಾವೇ ಇಟ್ಕೊಂಡು ನೀವು ಹ್ಮ್. ಮೈಸೂರಿಂದ ರಾಜ್ಯವನ್ನ ಆಳ್ಕೊಳ್ಳಿ ಅಂತ ಹೇಳಿ ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ಮೈಸೂರಿಗೆ ಸಾಗಾಕ್ಬಿಡ್ತಾರೆ. ಹಳೆ ಮೈಸೂರು ಸಂಸ್ಥಾನದ ಒಂದು 9 ಜಿಲ್ಲೆಗಳನ್ನ ಕೊಟ್ಟು, ನೀವು ಮೈಸೂರು ಸಂಸ್ಥಾನ ನೀವು ಮೈಸೂರಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ಇವರು ಮೈಸೂರಿಗೆ ವರ್ಗಾವಣೆ ಆಗ್ಬೇಕಾಗತ್ತೆ. ಅದು 1799ರಲ್ಲಿ ಆದಂತಹ ಒಂದು ಕ್ರಿಯೆ. ಹಾಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಮೈಸೂರಿನಲ್ಲಿ ಪಟ್ಟಾಭಿಷೇಕ ಆಗ್ತಿದ್ದಾಗೇನೆ ನಾವು ಏನು ಹಿಂದಿಂದ ಮಾಡ್ಕೊಂಡ್ ಬಂದಿದ್ದೀವಿ ದಸರಾ ಉತ್ಸವ, ಅದನ್ನ ಮೈಸೂರಿನಲ್ಲೂ ಮಾಡ್ತೀವಿ ಹಾಗೆ ಅಂತೇಳಿ ಮೈಸೂರಿನಲ್ಲೂ ಆಚರಣೆಯನ್ನ ಮಾಡಿದ್ರು. ಪ್ರಾರಂಭ ಆದ್ರೆ ಮಾಡಿದ್ರು. ನಮಗೆ ಅವರ ಇತಿಹಾಸವನ್ನ ಓದಿದಾಗ ಬರೀ 32 ವರ್ಷಗಳ ಕಾಲ ಮಾತ್ರ ಅವ್ರಿಗೆ ಆಡಳಿತ ಮಾಡೋದಕ್ಕೆ ಅವಕಾಶ ಕೊಟ್ರು. ಆಮೇಲೆ ಬ್ರಿಟಿಷರು ಅದನ್ನ ಕಿತ್ಕೊಂಡ್ಬಿಟ್ರು. ಆದ್ರೆ ಇವರು ರಾಜರಾಗಿ ಮುಂದೆ ಅಧಿಕಾರ ಇರಲಿಲ್ಲ. ಆದ್ರೂ ಸಹ ದಸರಾ ಉತ್ಸವನ್ನ ಅವರು ನಡೆಸ್ಕೊಂಡ್ಬಂದ್ರು. ಆ ನಂತರ 10ನೇ ಚಾಮರಾಜ ಒಡೆಯರು, ಆಮೇಲಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಮೇಲೆ ಜಯಚಾಮರಾಜ ಒಡೆಯರು ಇದು ಇಷ್ಟು ಚೆನ್ನಾಗಿ ದಸರಾ ಉತ್ಸವನ್ನ ಮಾಡ್ಕೊಂಡ್ ಬಂದಿದ್ದಕ್ಕೆ ಮುಖ್ಯವಾಗಿ ನಮಗೆ ವಿಜಯನಗರದ ಸಾಮ್ರಾಜ್ಯ ಕಾರಣ ಹಾಗೆ ಅಂತ ಹೇಳಿ ಹೇಳ್ಬೋದು. ಆ ರೀತಿಯಾಗಿ ದಸರಾ ಉತ್ಸವ ಮೈಸೂರಿನಲ್ಲಿ ನಡ್ಕೊಂಡ್ ಬಂದಿದೆ. ಹೌದು ಹೌದು. ಆಮೇಲೆ ಚಾಮುಂಡಿ ಅವ್ರದನ್ನೇ ಒಂದು ಜಂಬೂ ಸವಾರಿ ವಿಶ್ವವಿಖ್ಯಾತ ಆಗಿದೆ. ನಾನು ಮಗುವಾಗಿದ್ದಾಗ್ಲೂ ನೋಡಿದ್ದೆ. ಅವಾಗ ಚಾಮುಂಡಿನ ತಗೊಂಡು ಹೋಗ್ತಾ ಇದ್ರು. ಅದನ್ನೇ ಹೇಳಿ ಸರ್. ಮೊದಲು ಇಲ್ಲ, ಅದು ಮೈಸೂರು ಮಹಾರಾಜರು ಕೂತ್ಕೊಳ್ತಾ ಇದ್ರು. ಮೈಸೂರು ಹೌದು. ಮಹಾರಾಜರಾದ್ಮೇಲೆ ಚಾಮುಂಡಿನ ಕೂಡ್ಸೋಕ್ ಶುರು ಮಾಡಿದ್ರು. ಹಾ, ಅದು ಅದು ನಾನು ಕೊಂಚೂರು ಎರಡು ನೋಡಿದ್ದೀನಿ ನಾನು. 1969 ಜಯಚಾಮರಾಜ ಒಡೆಯರ್ ಅವರು ಮಾಡಿದಂತ ಕೊನೆ ದಸರಾ.
ಓಕೆ. ಯಾಕೆಂದ್ರೆ ಯಾವಾಗ ಭಾರತ ಗಣರಾಜ್ಯ ಆಯ್ತು ಆಗ ಹ್ಮ್. ಎಲ್ಲಾ ರಾಜ್ಯಗಳು ಗಣರಾಜ್ಯದಲ್ಲಿ ಸೇರ್ಕೋಬೇಕು ಹಾಗೆ ಅಂತ ಹೇಳಿ ಹೇಳ್ತು. ಹ್ಮ್. ಜಯಚಾಮರಾಜ ಒಡೆಯರು ಅದಕ್ಕೆ ಸಹಿಯನ್ನ ಹಾಕಿ ಅವರು ಹ್ಮ್. ಭಾರತ ಸರ್ಕಾರ ಜೊತೆಗೆ ನಮ್ಮ ರಾಜ್ಯವನ್ನು ವಿಲೀನಗೊಳಿಸ್ತೀನಿ ಅನ್ನೋಂಥ ಹ್ಮ್. ಒಪ್ಪಂದಕ್ಕೆ ಸೈನ್ ಮಾಡ್ಕೊಂಡ್ರು. ಆ ಹ್ಮ್. ಸಮಯದಲ್ಲಿ ಈ ರೀತಿಯಾಗಿ ಯಾರು ರಾಜರುಗಳಿದ್ರು ಅವ್ರಿಗೆಲ್ಲ ಹ್ಮ್. ಒಂದಷ್ಟು ಗೌರವಧನವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಹ್ಮ್. ಅದರಲ್ಲಿ ಇವರು ಜೀವನವನ್ನು ಮಾಡ್ತಿದ್ರು. ಇವ್ರು ಆಮೇಲೆ ಹ್ಮ್. 50 ತನಕ ರಾಜರಾಗಿದ್ರು, ಆಮೇಲೆ ರಾಜ ಪ್ರಮುಖರಾದ್ರು, ಆಮೇಲೆ ರಾಜ್ಯಪಾಲರಾದ್ರು. ಹ್ಮ್. ಇದೆಲ್ಲ ಹೌದು. ಕೇಳ್ತೀವಿ. ಹಾ. ಸುಮಾರು 1900 ನಾನು ನಾನು ಚಿಕ್ಕ ಹುಡುಗಿ ಆಗಿದ್ದಾಗ 70 ವರ್ಷದ ಹಿಂದೆ ಮಹಾರಾಜರೇ ಜಂಬೂ ಸವಾರಿ ಮಾಡಿದ್ದನ್ನ ನೋಡಿದ್ದೀನಿ. ಅದ್ ನಂತರ ಹೌದು. ಈಗ ಇದು ಬಂತು. ಅದು ಹೇಗೆ ಬದಲಾವಣೆ ಆಯ್ತು ಅಂತ ಹಾ, ಹೇಳ್ತಾ ಇದ್ದೀರಿ. ಈಗ ಸರ್ಕಾರದ ಇದರಿಂದ ಯಾವ ತರ ವ್ಯತ್ಯಾಸ ಬಂದಿದೆ ತಿಳಿಸಿ ಸರ್. ಈಗ ಅದೇ ಯಾವಾಗ ಅವರು ಮಾಡಲ್ಲ ಅಂತ ಹೇಳಿದ್ರು, ನಾನು ಹ್ಮ್. ದಸರಾ ಮಾಡಕ್ಕಾಗಲ್ಲ ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹ್ಮ್. ಜಯಚಾಮರಾಜರು ಒಡೆಯರ್ ಹೇಳಿದಂಥದ್ದು. ಅದು 69ರಲ್ಲಿ ಕೊನೆ ದಸರಾ ಮಾಡಿದ್ರು. 70 ದಸರಾ ಉತ್ಸವ ನಡೀಲಿಲ್ಲ. ಆದ್ರೆ ಓ. ಮೈಸೂರು ಅಂದ್ರೆ ದಸರಾ. ಆ ಹ್ಮ್. ರೀತಿಯಾದಂತ ಒಂದು ಮನೋಭಾವ ಇಲ್ಲಿದ್ದು, ಇಲ್ಲಿಯ ಪ್ರವಾಸೋದ್ಯಮ ಇರ್ಬೋದು, ಹೌದು. ವ್ಯಾಪಾರಿಗಳಿಗೆ ವ್ಯಾಪಾರ ಇರ್ಬೋದು, ಇದೆಲ್ಲವೂ ದಸರಾವನ್ನೇ ಅವಲಂಬಿತವಾಗಿ ಇರುವಂತದ್ದು. ಆಗ ಜನರಿಗೆ ಅನ್ನಿಸ್ತು, ಅಯ್ಯೋ ದಸರಾ ನಿಂತು ಹೋಗ್ಬಿಟ್ರೆ, ಆದ್ರೆ ಹ್ಮ್. ಮಹಾರಾಜರು ಬದುಕಿದ್ದಾರೆ ಆದ್ರೂ ದಸರಾ ಇಲ್ಲ ಹ್ಮ್. ಅಂತ ಹೇಳಿ ಕಡೆಗೆ ಇವರೇ ಒಂದು ನಾಗರಿಕ ಸಮಿತಿ ಅಂತ ಮಾಡ್ಕೊಂಡು ದಸರಾ ಹ್ಮ್. ನಿಲ್ಬಾರ್ದು ಹ್ಮ್. ಮೈಸೂರಿನಲ್ಲಿ ಅಂತ ಹೇಳಿ ಒಂದು ನಾಗರಿಕ ಸಮಿತಿ ಮಾಡ್ಕೊಂಡು 1-2 ವರ್ಷ ಅವ್ರು ಖಾಸಗಿಯಾಗೆ ನಡೆಸ್ತಾರೆ. ಆದ್ರೆ ಹ್ಮ್. ಸರ್ಕಾರದ ಮಟ್ಟದಲ್ಲಿ ಏನು ಮಹಾರಾಜರು ನಡೆಸ್ತಾ ಇದ್ರು ದಸರಾ, ಆ ಹ್ಮ್. ರೀತಿಯಾದಂತ ದಸರಾ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹ್ಮ್. ಆಗ ಇವರೆಲ್ಲ ಸೇರ್ಕೊಂಡು ಒಂದು ನಾಗರಿಕ ಸಮಿತಿ ಅಂತ ಮಾಡ್ಕೊಂಡು ಹ್ಮ್. 74ನೇ ಇಸ್ವಿನಲ್ಲಿ ಸರ್ಕಾರವನ್ನ ಕೇಳ್ಕೊತಾರೆ, ನೀವು ಸರ್ಕಾರದಲ್ಲೇ ದಸರಾ ಉತ್ಸವವನ್ನು ಮಾಡಬೇಕು. ಯಾಕಂದ್ರೆ ರಾಜರ ಸ್ಥಾನದಲ್ಲಿ ಈಗ ಸರ್ಕಾರ ಇದೆ, ಅದರಿಂದ ಸರ್ಕಾರ ದಸರಾ ಉತ್ಸವನ್ನ ನಡೆಸಬೇಕು ಅಂತ ಸರ್ಕಾರ 74ರಲ್ಲಿ ಒಪ್ಕೋತೆ. ಆದ್ರೆ 74ರಲ್ಲಿ ಜಯಚಾಮರಾಜ ಒಡೆಯರ ನಿಧನ ಆಗುತ್ತೆ. ಸೊ ಆ ಓ. ವರ್ಷ ದಸರಾ ನಡೆಯಲ್ಲ. ಹ್ಮ್. 75ರಿಂದ ಸರ್ಕಾರದ ಆಶ್ರಯದಲ್ಲಿ ದಸರಾ ಹ್ಮ್. ಉತ್ಸವ ನಡೆಯೋದಕ್ಕೆ ಪ್ರಾರಂಭ ಆಯಿತು. ಹ್ಮ್. ಜಂಬೂ ಸವಾರಿ ಆಗ್ಲೇಬೇಕು ದಸರಾ ಅಂತಂದಾಗ ಹೌದು. ಮಹಾರಾಜರು ಇಲ್ಲ, ಇನ್ಯಾರನ್ನ ಇಡೋದು ಅಲ್ಲಿಗೆ ಕೂರ್ಸೋದು ಅಂತ. ಆಗ ಹ್ಮ್. ಒಂದಷ್ಟು ಭಾರತ್ ಮಾತೆ ಫೋಟೋವನ್ನು ಇಡಬೇಕು, ಚಾಮುಂಡೇಶ್ವರಿ ಫೋಟೋವನ್ನು ಇಡಬೇಕು ಹ್ಮ್. ಇತ್ಯಾದಿ. ಹಾಗೆ ಕೊನೆಗೆ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿನೇ ಚಾಮುಂಡೇಶ್ವರಿ. ಆಗಿರೋದ್ರಿಂದ ಹ್ಮ್. ಚಾಮುಂಡೇಶ್ವರಿಯನ್ನೇ ಮೆರವಣಿಗೆಯಲ್ಲಿ ತಗೊಂಡೋಗ್ಬೇಕು ಅಂತ ಆಗಿ ಸುಮಾರು 75ರ ನಂತರ ಸರ್ಕಾರ, ಹ್ಮ್. ಸುಮಾರು 50 ವರ್ಷ ಆಯ್ತು ಸರ್ಕಾರ ದಸರಾ ಮಾಡೋದಕ್ಕೆ ಹ್ಮ್. ಪ್ರಾರಂಭ ಮಾಡಿ. ಆ ಹ್ಮ್. ರೀತಿಯಾಗಿ ಇವತ್ತು ದಸರಾ ಉತ್ಸವ ಸರ್ಕಾರದ ಆಶ್ರಯದಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಹಾ. ಆದ್ರೆ ಸಂಪ್ರದಾಯಗಳೆಲ್ಲ ಹಾಗೆ ಇದೆ. ಆ ಜಟ್ಟಿ ಕಾಳಗ ಇದೆಲ್ಲ ಹಾಗೆ ನಡ್ಕೊಂಡು ಬರ್ತಾ ಇದೆ. ಯಾವುದನ್ನು ವ್ಯತ್ಯಾಸ ಮಾಡಿಲ್ಲ ಅಲ್ವಾ? ಇಲ್ಲ, ವ್ಯತ್ಯಾಸಗಳು ಸಾಕಷ್ಟು ಆಗಿದೆ. ಇದು ಹ್ಮ್. ಈಗ ಅರಮನೆಯಲ್ಲಿ ರಾಜಪ್ರತಿನಿಧಿಗಳು ಏನಿದ್ದಾರೆ ಅವರು ಖಾಸಗಿಯಾಗಿ ಒಂದು ಖಾಸಗಿ ದರ್ಬಾರ್ನ ನಡೆಸ್ತಾರೆ. ಹಿಂದೆ ಹಾ. ಏನು ದರ್ಬಾರ್ ನಡೀತಾ ಇತ್ತು ಆ ಹಾ. ಜಾಗದಲ್ಲಿ ಅವ್ರು ಖಾಸಗಿಯಾಗಿ ದರ್ಬಾರ್ ನಡೀತಾ, ಅದು ತುಂಬಾ ಕಡಿಮೆ ಜನಕ್ಕೆ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ. ಅವ್ರು ಆಯುಧ ಹ್ಮ್. ಪೂಜೆ ಮಾಡುವಂಥದ್ದು, ಏನು ಹ್ಮ್. ಕುಸ್ತಿ ಪಂದ್ಯ ಅವ್ರು ಹೇಳಿದ್ರು ಅದನ್ನೇ ಹ್ಮ್. ವಜ್ರಮುಷ್ಟಿ ಕಾಳಗ ಅಂತ ಅದಕ್ಕೆ ಕರೆಯುವಂಥದ್ದು. ಹಾ. ಆ ಹಾ. ವಜ್ರಮುಷ್ಟಿ ಕಾಳಗ. ಮತ್ತೆ ಅವರು ಅರಮನೆ ಆವರಣದಲ್ಲಿ ಒಂದು ಗಾಯತ್ರಿ ದೇವಸ್ಥಾನ ಇದೆ, ಅಲ್ಲಿ ಹ್ಮ್. ಶಮಿ ವೃಕ್ಷ ಇದೆ. ಆ ಹಾ. ಶಮಿ ವೃಕ್ಷಕ್ಕೆ ಹೋಗಿ ವಿಜಯದಶಮಿ ಪೂಜೆ ಮಾಡ್ಕೊಂಬರೋದು. ಇದಿಷ್ಟು ಅರಮನೆ ಒಳಗೆ 100% ಸಂಪ್ರದಾಯಬದ್ಧವಾಗಿ ಇವತ್ತು ಹ್ಮ್. ನಡೆಯುತ್ತೆ. ಆದ್ರೆ ಹಾ. ಸರ್ಕಾರ ಅಂತ ಆದಾಗ ಇದನ್ನ ಹ್ಮ್. 2010ರಲ್ಲಿ ನಾಡ ಹಬ್ಬ ಅಂತೇಳಿ ಘೋಷಣೆಯನ್ನ ಮಾಡ್ತು. ಅಲ್ಲಿ ಹಾ. ತನಕ ಬಾಯಿ ಮಾತಲ್ಲಿ ನಾಡ ಹಬ್ಬ ಅಂತ ಇದ್ದಿದ್ದು ಹ್ಮ್. 2010ರಲ್ಲಿ ಅಧಿಕೃತವಾಗಿ ಇದು ನಾಡ ಹಬ್ಬ ಅಂತ ಆಯ್ತು. ಹ್ಮ್. ಸರ್ಕಾರ ನಡೆಸ್ಬೇಕು ಅಂತಂದಾಗ ಅದು ಜಾತ್ಯತೀತ ನೆಲೆಗೆ ಹೋಗಬೇಕು ಅಂತ ಹ್ಮ್. ಆಗಿ ಈ ಹ್ಮ್. ರೀತಿಯಾದಂತ ಪದ್ಧತಿಗಳು ಕ್ರಮೇಣ ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಯಿತು. ಓಕೆ. ಎಲ್ಲಿ ಮುಖ್ಯವಾಗಿ ಇದು ಧಾರ್ಮಿಕವಾಗಿ ನಡಿಬೇಕಾದಂತ ಉತ್ಸವ ಈಗ ಇವತ್ತು ಆ ರೀತಿಯಾಗಿ ಸಾಂಸ್ಕೃತಿಕವಾಗಿದೆ. ಸಾಂಸ್ಕೃತಿಕ ಮತ್ತೊಂದು ಜಾತ್ಯತೀತ ನೆಲೆಗಟ್ಟು ಹ್ಮ್. ಆ ದಿಸೆನಲ್ಲಿ ಅದು ಮುಂದುವರಿತು. ಆದ್ರೂ ಈಗಲೂ ಸಹ ದಸರಾ ಉದ್ಘಾಟನೆ ಚಾಮುಂಡಿ ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ಪೂಜೆಗೆ ಮಾಡೋದ್ರಿಂದನೇ ಶುರುವಾಗುತ್ತೆ. ಚಾಮುಂಡೇಶ್ವರಿ ಮೆರವಣಿಗೆಯನ್ನು ತಗೊಂಡು ಹೋಗೋದ್ರಲ್ಲೇ ದಸರಾ ಹ್ಮ್. ಮುಕ್ತಾಯ ಆಗುತ್ತೆ. ಆ ಹ್ಮ್. ರೀತಿಯಾಗಿದೆ. ಆದ್ರೆ ಸರ್ಕಾರಕ್ಕೆ ಒಂದು ರೀತಿಯಾದಂತ ಗೊಂದಲ ಇದೆ, ಇದನ್ನ ಹಾ. ಸಾಂಸ್ಕೃತಿಕವಾಗೇ ಮಾಡ್ಬೇಕಾ ಅಥವಾ ಧಾರ್ಮಿಕವಾಗಿ ಇಟ್ಕೋಬೇಕು ಅನ್ನೋಂತ ಒಂದು ಗೊಂದಲ ಇವತ್ತಿಗೂ ಸರ್ಕಾರಕ್ಕಿದೆ. ಯಾವಾಗ ಈಗ ನೀವು ಹೇಳಿದಾಗ ನಾ ಆ ಕಾಲದಲ್ಲಿ ದಸರಾ ನೋಡಿದ್ದೆ ಅಂತ ನಾವೆಲ್ಲ ಏನ್ ಹೇಳ್ತೀವಿ, ಅದವ್ರು ಹೌದು. ಅಂತವ್ರು ಎಲ್ರಿಗೂ ಇದು ಧಾರ್ಮಿಕವಾಗೇ ಇರಬೇಕು ಹಾಗೆ ಇರ್ಬೇಕು ಅಂತ ಅಂತ ಅನ್ಸತ್ತೆ. ಅನ್ಸುತ್ತೆ. ಹೌದು. ಹೌದು. ಆದ್ರೆ ಹೌದು. ಇವತ್ತು ಆಧುನಿಕ ತಲೆಮಾರು ಈ ಕುಣಿಬೇಕು ಮಾಡಬೇಕು ಅನ್ನೋಂಥದ್ದಕ್ಕೆ ಮನಸ್ಸು ಮಾಡಿರೋದ್ರಿಂದ ಆ ರೀತಿಯಾಗಿ ದಸರಾ ಆಗ್ತಾ ಇದೆಯಲ್ಲ ಅನ್ನೋಂಥ ನೋವು ಒಂದಷ್ಟು ಜನ ಹೌದು. ಹಿರಿಯರಿಗೆ ನನಗೂ ಇವತ್ತಿಗೂ ನನಗೂ ಇದ್ದೇ ಇದೆ. ನನಗೂ ಇದೆ. ನನಗೂ ಇದೆ ಸರ್. ಯಾಕಂತಂದ್ರೆ ಹೌದು. ಈ ಡಿಜೆ ಹಾಕೋದು, ಕುಣಿಯೋದು, ಇದ್ ಮಾಡೋದು, ಲೈಟು ಆ ಥರ ಅಲ್ಲ. ಇದು ಹೌದು. ಅತ್ಯಂತ ಒಂದು ನಮ್ಮಲ್ಲಿರೋ ಅವಗುಣಗಳನ್ನ ತೆಗೆದು ಸದ್ಗುಣಗಳನ್ನ ತುಂಬಬೇಕಾದಂತ ಒಂದು ಸಮಾರಂಭ.
ನಮ್ಮಲ್ಲಿ ವೀರತ್ವ ಅಂದ್ರೆ ದುರ್ಗೆಯ ವೀರತ್ವ ಬರ್ಬೇಕಾದಂತ ಸಮಾರಂಭ. ಅದನ್ನ ಹೌದು. ಬಿಟ್ಕೊಂಡು ನಾವು ಮಜಾ ಮಾಡದೆ, ಮೋಜು ಮಸ್ತಿ ಅಂತ ಮಾಡದೆ, ಅಥವಾ ಇನ್ನೇನೋ ಅಂತ ಅನ್ಕೊಂಡೆ ಅಂತಂದ್ರೆ ಅದು ನನಗೂ ಸರಿ ಅನ್ಸೋದಿಲ್ಲ. ನಿಮಗೆ ಯಾಕಂದ್ರೆ ಹೇಗನ್ಸುತ್ತೋ ಗೊತ್ತಿಲ್ಲ. ಅಲ್ಲ, ಕೊನೆ ಪಕ್ಷ ಸಂಸ್ಕೃತಿ ಉತ್ಸವನಾದ್ರು ಆಗ್ಬೇಕು. ನಮ್ಮ ಹೌದು ಭಾರತದ ಸಂಸ್ಕೃತಿ ಅದು ಹೌದು ಪ್ರತಿಬಿಂಬಿಸುವಂತ ಉತ್ಸವ ಆಗಬೇಕು. ಹೌದು ಇದು ಧಾರ್ಮಿಕ ಹಿನ್ನೆಲೆ ಇರೋದ್ರಿಂದಾಗಿ ನಮ್ಮ ಇಷ್ಟ ಬಂದ ಹಾಗೆ ನಾನು ಹಾಡಿಸ್ತೀನಿ, ಕುಣಿತೀನಿ, ಮಾಡ್ತೀವಿ ಅದು ಅಂತಂದ್ರೆ ಸರಿಯಲ್ಲ, ಇದು ಸರಿಯಲ್ಲ, ಅದು ಮೋಜು ಸರಿಯಲ್ಲ. ಮಸ್ತಿ ಅಂತ ಕರಿತೀವಲ್ಲ, ಅಲ್ಲಿಗೆ ಹೋಗುತ್ತೆ. ಅದಕ್ಕೆ ಸಾಮಾನ್ಯವಾಗಿ ನಾನು ಈ ತರ ಸಂದರ್ಶನಗಳಲ್ಲಿ ಆ ಮಾತನ್ನ ಹೇಳ್ತೀನಿ, ನಿಮ್ಗೆ ಆ ರೀತಿಯಾಗಿ ಮಾಡ್ಬೇಕು ಅಂತ ಆಸೆ ಇದೆಯಾ, ದಸರಾ ಸಮಯದಲ್ಲಿ ಮಾಡಬೇಡಿ. ಇದೇ ಹೌದು ಹೌದು. ಅನುದಾನವನ್ನ ಇಟ್ಕೊಳ್ಳಿ ನೀವು. ಬೇಕಾದ್ರೆ ನವೆಂಬರ್ ತಿಂಗಳಲ್ಲೋ ಡಿಸೆಂಬರ್ ತಿಂಗಳಲ್ಲೋ ಮೈಸೂರು ಹಬ್ಬ ಅಂತ ಮಾಡಿ, ನೀವೇನಾದ್ರು ಮಾಡ್ಕೊಳ್ಳಿ. ಆದ್ರೆ ಈ ನವರಾತ್ರಿ ದಸರಾ ಬ್ಯಾನರ್ ಕೆಳಗಡೆ ಈ ರೀತಿಯಾದಂತ ಕೆಳಗಡೆಗೆ ಹೌದು ಕಾರ್ಯಕ್ರಮಗಳು ಹೌದು. ಸೂಕ್ತ ಅಲ್ಲ. ಅದು ಅಲ್ಲ ಅಲ್ಲ ಅಲ್ಲ, ನಾನು ಕೂಡ ನಿಮ್ಮ ಮಾತಿಗೆ ಒಪ್ತೀನಿ ಸರ್. ಯಾಕಂತಂದ್ರೆ ಹ್ಮ್ ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ನೋಡ್ಕೊಂಡ್ ಬಂದಿದ್ದು, ಈಗಲೂ ಕೂಡ ದಸರಾ ಹಬ್ಬಕ್ಕೆ ಈ ಗೋಷ್ಠಿಗಳು ಇದೆಲ್ಲ ಆದಾಗ ಅದರಲ್ಲೂ ಭಾಗವಹಿಸಿದ್ದೀನಿ. ಬಹಳ ಹೌದು ಚೆನ್ನಾಗಿ ಮಾಡ್ಕೊಂಡ್ ಬರ್ತಾರೆ. ಈ ಗೋಷ್ಠಿಗಳಿಂದ ಮನಸ್ಸು ವಿಕಸಿತ ಆಗತ್ತೆ, ನಮ್ಗೆ ಗೊತ್ತಾಗತ್ತೆ. ನಿಮ್ಮಂಥವ್ರು ಹೌದು ಅದರಲ್ಲೇ PhD ಮಾಡಿದವರು ಅದರ ಇತಿಹಾಸ ಹೇಳಿದಾಗ ನಾವು ನಮ್ಮ ಇತಿಹಾಸವನ್ನ ಮರಿಬಾರ್ದು. ಯಾಕಂದ್ರೆ ಯಾರು ಇತಿಹಾಸನ ಮರಿತಾರೋ ಅವರ ಇತಿಹಾಸನ ವ್ಯತ್ಯಾಸನ ಸೃಷ್ಟಿ ನಿರ್ಮಿಸಕ್ ಮಾಡಕ್ ಆಗೋದಿಲ್ಲ. ಆಗಲ್ಲ. ಸೊ ಹೌದು ಹೌದು. ಹಾಗಾಗಿ ನಾವು ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮವಾದಂತಹ ವಿಚಾರಗಳನ್ನ ಕೊಡಬೇಕು ಅಂತಂದ್ರೆ ಈ ದಸರಾದಲ್ಲಿ ಇರುವಂತಹ ಅವಗುಣಗಳನ್ನ ತೆಗೆದು ನಮ್ಮಲ್ಲಿ ಸದ್ಗುಣಗಳು, ಅದರಲ್ಲೂ ದೈವಿ ಸಂಪತ್ತನ್ನ ಬೆಳೆಸ್ಕೊಂಡು ನಾವು ಉತ್ತಮರಾಗೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಇದು ವಿವಾದ ಖಂಡಿತವಾಗಿ. ಆಗೋದ್ರ ಬದಲು ವಿಚಾರವಂತಿಕೆಯಿಂದ ಆಗ್ಬೇಕು ಅಂತ ಅನ್ಸುತ್ತೆ ಸರ್. ಸರ್ ನೀವು ಇಷ್ಟು ಖಂಡಿತ. ತಿಳ್ಕೊಂಡವರು, ವಿದ್ಯಾವಂತರು, ವಿದ್ವಾಂಸರು ಬಂದು ನಮ್ಮ ವೀಕ್ಷಕರಿಗೆ ಇಷ್ಟೊಂದು ಇತಿಹಾಸ ಹೇಳ್ಕೊಟ್ಟಿದ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ತಾವು ಕೇಳಿದಿರಿ, ಕೇಳದಂತ ಎಲ್ರಿಗೂ ಸಹ ಒಳ್ಳೇದಾಗ್ಲಿ. ಧನ್ಯವಾದಗಳು. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ತಗೊಳ್ಳಿ, ಬನ್ನಿ ತಗೊಳ್ಳಿ, ನಾವು ನೀವು ಬಂಗಾರದಾಗಿರೋಣ. ನಮಸ್ಕಾರ.